ಅಧಿವೇಶನದಲ್ಲಿ ಬಜೆಟ್ ಮಂಡನೆಯ ದಿನ ಬಿಜೆಪಿಯವರು ಏನಿಲ್ಲ ಏನಿಲ್ಲ ಈ ಬಜೆಟ್ನಲ್ಲಿ ಏನಿಲ್ಲ ಅಂತ ಹೇಳ್ಕೊಂಡು ಸಭಾತ್ಯಾಗ ಮಾಡಿದ್ರಲ್ಲ, ಅದಕ್ಕೆ ಮುಖ್ಯಮಂತ್ರಿಗಳು ಇವತ್ತು ಟಾಂಗ್ ಕೊಟ್ಟಿದ್ದಾರೆ. ಸದನದಲ್ಲಿ ಇವತ್ತು ಮತ್ತೆ ಸದ್ದು ಮಾಡಿದೆ ಏನಿಲ್ಲ ಏನಿಲ್ಲ ಸಾಂಗ್. ಆರ್ ಅಶೋಕ್ ಅವರ ಏನಿಲ್ಲ ಏನಿಲ್ಲ ಹೇಳಿಕೆಗೆ ಮುಖ್ಯಮಂತ್ರಿಗಳು ತಿರುಗೇಟು. ಏನಿಲ್ಲ ಏನಿಲ್ಲ ಬಿಜೆಪಿಯವರ ತಲೆನಲ್ಲಿ ಏನೂ ಇಲ್ಲ ಅಂತ ಇವರೇ ಟಾಂಗ್ ಕೊಟ್ಟಿದ್ದಾರೆ. ಯಾಕೆ ಅಂತಂದರೆ ನೀವು ಯಾರು ಕೂಡ ಬಜೆಟ್ ಪುಸ್ತಕವನ್ನೇ ಓದ್ದೇನೆ, ಬಜೆಟ್ಗೂ ಅಟೆಂಡ್ ಆಗದೇನೆ ಸುಮ್ಮನೆ ಬಜೆಟ್ನಲ್ಲಿ ಏನೂ ಇಲ್ಲ ಅಂತಿರಲ್ಲ ಅಂತ ಬಿಜೆಪಿಯವರ ಮೇಲೆ ಹರಿಹಾಯ್ದಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು. ಹಂಗಾಗಿ ಬಜೆಟ್ ಓದಕ್ಕೂ ಮುಂಚಿತವಾಗಿ ವಾಕೌಟ್ ಮಾಡಿಬಿಟ್ರಿ. ಅದ್ರಿಗೆ ಏನು ಗೊತ್ತಾಯ್ತು ನಿಮಗೆ? ಬಜೆಟ್ ಪುಸ್ತಕದಲ್ಲಿ ಏನಿದೆ ಅಂತ ಗೊತ್ತಿಲ್ಲ. ಏನಿಲ್ಲ 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 ಎಂತವನು ನಮ್ಮ ಸುನೀಲ್ ಏನಿಲ್ಲ ಏನಿಲ್ಲ ಆಡು ಏನಿಲ್ಲ ಇವ್ರ ತಲೆಯಲ್ಲಿ ಏನು ಇಲ್ಲ. ಮುಖ್ಯಮಂತ್ರಿಗಳೇ, ನಾವು ಗ್ಯಾರಂಟಿಯನ್ನ ವಿರೋಧ ಮಾಡಲಿಲ್ಲ. ನೀವು ಅಂಕಿಅಂಶಗಳನ್ನ ಹೇಳೋದನ್ನ ಸರಿ ಹೇಳಿ ಅಂತ ಹೇಳ್ತಾ ಇರೋದು. ಗ್ಯಾರಂಟಿ ಯೋಜನೆಯನ್ನು ಯಾವತ್ತೂ ವಿರೋಧ ಮಾಡಲಿಲ್ಲ. ಗ್ಯಾರಂಟಿ ಯೋಜನೆ ಎಲ್ಲಿ ವಿರೋಧ ಮಾಡಿದೀವಿ? ನೀವು ಅದಕ್ಕೆ ಸರಿಯಾದ ತಯಾರಿ ಮಾಡಿ ಸರಿಯಾದ ಕೊಡಿ ಅಂತ ಹೇಳ್ತಾ ಇರೋದು. ನೀವು ಅದನ್ನ ಜನರಿಗೆ ಅನುಕೂಲ ಆಗಿದೆ ಅಂತಂದ್ರೆ ಹಂಗಾಗಿ ಬಜೆಟ್ ಓದಕ್ಕೂ ಮುಂಚಿತವಾಗಿ ವಾಕೌಟ್ ಮಾಡಿಬಿಟ್ರಿ. ಅದ್ರಿಗೆ ಏನು ಗೊತ್ತಾಯ್ತು ನಿಮಗೆ? ಬಜೆಟ್ ಪುಸ್ತಕದಲ್ಲಿ ಏನಿದೆ ಅಂತ ಗೊತ್ತಿಲ್ಲ. ಏನಿಲ್ಲ 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 ಎಂತವನು ನಮ್ಮ ಸುನೀಲ್ ಏನಿಲ್ಲ ಏನಿಲ್ಲ ಆಡು ಮೀಡಿಯಾ ನೋಡ್ಬೇಕು. ಸೋಷಿಯಲ್ ಮೀಡಿಯಾದಲ್ಲಿ ಹಾಡು ಕೂಡ ಹಾಕ್ಬಿಟ್ಟಿದ್ದಾರೆ. ಒಂದು ಟ್ರೆಂಡ್ ಅದು. ಏನಿಲ್ಲ 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 ಅಂತ. ಇಲ್ಲಿ ನೀರಿಲ್ಲ ಮೇವಿಲ್ಲ, ಅಕ್ಕಿ ಇಲ್ಲ. ಇದು ಟ್ರೆಂಡ್. ಹಾಡು ಬರ್ತಾ ಇರೋದು. ಏನಿಲ್ಲ ಇಲ್ಲ. ಈ ಕೊನೆಗೆ ಏನ್ ಹಾಕಿದ್ದಾರೆ ಅಂದ್ರೆ ಏನಿಲ್ಲ ಏನಿಲ್ಲ ಈ ಸರ್ಕಾರ, ಹಣ ಇಲ್ಲ, ಈ ಸರ್ಕಾರ ಸತ್ತೋಗಿದೆ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಬಂದು ಬರ್ಕೊಟ್ಟವ್ರು ಯಾರು, ಅದನ್ನ ಹೇಳ್ತಾ ಇದ್ದೀನಿ. ಅದರಿಂದ ಹಂಗಾಗಿ ಬಜೆಟ್ ಓದಕ್ಕೂ ಮುಂಚಿತವಾಗಿ ವಾಕೌಟ್ ಮಾಡಿಬಿಟ್ರಿ. ಅದ್ರಿಗೆ ಏನು ಗೊತ್ತಾಯ್ತು ನಿಮಗೆ? ಬಜೆಟ್ ಪುಸ್ತಕದಲ್ಲಿ ಏನಿದೆ ಅಂತ ಗೊತ್ತಿಲ್ಲ. ಏನಿಲ್ಲ 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 ಎಂತವನು ನಮ್ಮ ಸುನೀಲ್ ಏನಿಲ್ಲ ಏನಿಲ್ಲ ಆಡು ಏನಿಲ್ಲ ಇವ್ರ ತಲೆಯಲ್ಲಿ ಏನು ಇಲ್ಲ. ಮುಖ್ಯಮಂತ್ರಿಗಳೇ, ನಾವು ಗ್ಯಾರಂಟಿಯನ್ನ ವಿರೋಧ ಮಾಡಲಿಲ್ಲ. ನೀವು ಅಂಕಿಅಂಶಗಳನ್ನ ಹೇಳೋದನ್ನ ಸರಿ ಹೇಳಿ ಅಂತ ಹೇಳ್ತಾ ಇರೋದು. ಗ್ಯಾರಂಟಿ ಯೋಜನೆಯನ್ನು ಯಾವತ್ತೂ ವಿರೋಧ ಮಾಡಲಿಲ್ಲ. ಗ್ಯಾರಂಟಿ ಯೋಜನೆ ಎಲ್ಲಿ ವಿರೋಧ ಮಾಡಿದೀವಿ? ನೀವು ಅದಕ್ಕೆ ಸರಿಯಾದ ತಯಾರಿ ಮಾಡಿ ಸರಿಯಾದ ಕೊಡಿ ಅಂತ ಹೇಳ್ತಾ ಇರೋದು. ನೀವು ಅದನ್ನ ಜನರಿಗೆ ಅನುಕೂಲ ಆಗಿದೆ ಅಂತಂದ್ರೆ ಸೊ ಇದು ಟ್ರೆಂಡ್. ಆ ಹಾಡು ಏನು ಸೋಷಿಯಲ್ ಮೀಡಿಯಾದಲ್ಲಿ ಹೆಚ್ಚೆಚ್ಚು ಟ್ರೆಂಡ್ ಆಗ್ತಾ ಇತ್ತು, ಅದನ್ನು ಬಳಸ್ಕೊಂಡು ಮೊನ್ನೆ ಬಜೆಟ್ ಮಂಡಿಸುವ ದಿನ ಬಿಜೆಪಿಯವರು ಕಾಂಗ್ರೆಸ್ ಕಾಲೆಳೆಯುವಂತಹ ಪ್ರಯತ್ನವನ್ನು ಮಾಡಿದ್ರು. ಬಟ್ ಅವರು ಸಭಾತ್ಯಾಗ ಮಾಡಿದಾಗ ಇನ್ನೂ ಬಜೆಟ್ ಓದೋದಕ್ಕೆ ಆರಂಭನೇ ಮಾಡಿರಲಿಲ್ಲ ಮುಖ್ಯಮಂತ್ರಿಗಳು. ನಿಮಗೆ ಪುಸ್ತಕನೇ ಸಿಕ್ಕಿಲ್ಲ, ನೀವು ಹೆಂಗೆ ಹೇಳ್ತೀರಾ ಏನಿಲ್ಲ ಏನಿಲ್ಲ?